ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಸತ್ಯವೇದ ಅಧ್ಯಯನದ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ನಾನು ತ್ರೈಕ ದೇವರ ನಾಮದಲ್ಲಿ ಸ್ವಾಗತಿಸಿ ವಂದಿಸುತ್ತೇನೆ. ಪ್ರಾರ್ಥನೆ ಮಾಡೋಣ. ದೇವರೇ, ಬಹುತೇಕ 1 ವರ್ಷವನ್ನು ಕಳೆಯುವಂತಹ ದಿನಗಳಲ್ಲಿ ನಾವಿದ್ದೇವೆ. ಉತ್ತಮವಾದ ರೀತಿಯಲ್ಲಿ ಈ ವರ್ಷವೆಲ್ಲ ನಮ್ಮನ್ನು ನಡೆಸಿದಿ. ಈಗ ತಾನೇ ನಾವು ಕ್ರಿಸ್ತ ಜಯಂತಿ ಹಬ್ಬವನ್ನು ಆಚರಿಸಿ ಮುಂದಿನ ದಿನಗಳನ್ನು ಕಾಣುತ್ತಿದ್ದೇವೆ. ಸ್ವಾಮಿ, ನಿನ್ನ ವಾಕ್ಯ ನಮಗೆ ಯಾವಾಗಲೂ ಸಹಾಯವನ್ನು ನೀಡುವಂಥದ್ದಾಗಿರಲಿ. ನೀನು ತಾನೇ ನಮ್ಮನ್ನು ನಿನ್ನ ವಾಕ್ಯದ ಮೂಲಕ ದಾರಿ ತೋರಿಸು, ನಮಗೆ ಸಹಾಯಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಯೇಸು ಸ್ವಾಮಿ ಹುಟ್ಟಿದ್ದು ಆಯಿತು, ಕ್ರಿಸ್ತ ಜಯಂತಿ ಹಬ್ಬ ಮುಗಿಯಿತು. ಆದರೆ ಯೇಸುವನ್ನು ಕಂಡಂತಹ ಜನರು ಹೇಗೆ ಪ್ರತಿಕ್ರಿಯಿಸಿದರು? ವಾಟ್ ಈಸ್ ಮೈ ರೆಸ್ಪಾನ್ಸ್? ನಿಮ್ಮ ಪ್ರತಿಕ್ರಿಯೆ ಏನು? ಇದನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯೇಸುಸ್ವಾಮಿ ಜನಿಸಿದ ನಂತರ ಅನೇಕರು ಯೇಸುಸ್ವಾಮಿಯನ್ನು ಭೇಟಿ ಮಾಡುತ್ತಾರೆ. ಆ ಭೇಟಿ ಮಾಡಿದಂತಹ ಜನರ ಪ್ರತಿಕ್ರಿಯೆ ಏನಾಗಿರುತ್ತದೆ? ಇಲ್ಲಿ ಅನೇಕ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಕಾಣ್ತೇವೆ. ಹಾಗೂ ಆ ಪ್ರತಿಕ್ರಿಯೆಗಳೂ ಸಹ ಶಿಷ್ಯತ್ವದ ಎಡೆಗೆ ನಡೆಸುವಂಥ ಪ್ರತಿಕ್ರಿಯೆಗಳಾಗಿದೆಯಾ? ಇದನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಮೊದಲನೆಯದಾಗಿ ಅಲ್ಲಿ ಕಂಡು ಬಂದಂತಹ ಕುರುಬರು. ಲೂಕನ ಸುವಾರ್ತೆ 2ನೇ ಅಧ್ಯಾಯ 15-20 ವಚನಗಳು. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ, ನಾವು ಈಗಲೇ ಬೆತ್ಲೆಹೇಮಿಗೆ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು. ಇಲ್ಲಿ ಕೆಲವೊಂದು ಪದಗಳನ್ನು ನಾವು ನೋಡಬೇಕಾಗಿದೆ. ನಾವು ಈಗಲೇ ಬೆತ್ಲೆಹೇಮಿಗೆ, ತಟ್ಟನೆ ಹೋಗಿ, ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು, ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು. ಈ ಕುರುಬರನ್ನು ನಾವು ಕಾಣುವಾಗ ನಿರಾಕರಿಸಲ್ಪಟ್ಟಂತಹ ಜನ, ತ್ಯಜಿಸಲ್ಪಟ್ಟಂತಹ ಜನ, ಅಲ್ಲೆಲ್ಲೋ ಊರಾಚೆ ತಮ್ಮ ಕೆಲಸಗಳನ್ನು ಮಾಡುತ್ತಾ ಬೇರೆ ಜನರನ್ನು ಅವರು ಮೆಚ್ಚಿಸುತ್ತಾ ಇದ್ದಂತಹ ಜನ. ಅಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಪರಿಗಣನೆ ಇರುವುದಿಲ್ಲ. ಸಂಪೂರ್ಣವಾಗಿ ಅವ್ರನ್ನ ದೂರ ಇಟ್ಟಿರ್ತಾರೆ. ಅಂತಹ ಜನರಿಗೆ ಯಾವಾಗ ದೂತ ವೃಂದ ಕಾಣಿಸುತ್ತದೋ, ಯಾವಾಗ ದೂತರು ಕಾಣಿಸುತ್ತಾರೋ ಅವರ ಮಧ್ಯದಲ್ಲಿ ಆದಂಥ ಪ್ರತಿಕ್ರಿಯೆಯನ್ನು ನಾವು ಕಾಣಬೇಕು. ಅವರಿಗೆ ಎಕ್ಸಾಕ್ಟ್ ಡಿಸ್ಕ್ರಿಪ್ಷನನ್ನು ಆ ದೂತರು ಕೊಟ್ಟು ಅವರಿದ್ದಂತಹ ಸ್ಥಳಕ್ಕೆ ಕಳುಹಿಸುತ್ತಾರೆ. ಇಲ್ಲಿ ಆ ದೇವದೂತರಿಂದ ಆ ಒಂದು ಮೆಸೇಜನ್ನು ಹೊಂದಿದಂಥ ಈ ಒಂದು ಕುರುಬರು, ಇಟ್ ವಾಸ್ ಅನ್ ಇಮ್ಮಿಡಿಯೇಟ್ ರೆಸ್ಪಾನ್ಸ್. ನಾವು ಈಗಲೇ ಬೆತ್ಲೆಹೇಮಿಗೆ, ಅಯ್ಯೋ ನನ್ನ ಕುರಿಗಳನ್ನು ಯಾರ ಹತ್ರ ಬಿಟ್ಟು ಹೋಗಬೇಕು, ಅಯ್ಯೋ ಊರಾಚೆ ಇದೀವಲ್ಲ, ನಮ್ಗೆ ಎಷ್ಟೊಂದು ಭಯ ಇದೆಯಲ್ಲ, ಈ ಕುರಿಗಳನ್ನು ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ, ಅಥವಾ ಕಾಡು ಪ್ರಾಣಿಗಳೇನಾದರೂ ಮಾಡಿಬಿಟ್ರೆ, ಅಥವಾ ಬೇರೆ ಯಾರಾದರೂ ಬಂದು ಏನಾದರೂ ಮಾಡಿಬಿಟ್ರೆ ಏನು, ಇದೆಲ್ಲ ಏನು ಯೋಚನೆ ಮಾಡಿದರೋ ಇಲ್ವೋ ನಮಗೆ ಸತ್ಯವೇದ ತಿಳಿಸಿಲ್ಲ. ಆದರೆ ಅವರ ಪ್ರತಿಕ್ರಿಯೆ ರೆಕಾರ್ಡ್ ಆಗಿರುವಂಥದ್ದು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ, ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ. ಈ ಜನರಿಗೂ ಆ ಮೆಸ್ಸಿಯನಿಗೂ ಏನು ಸಂಬಂಧವಿರಬಹುದು? ಒಂದೆಡೆ ದೆ ಮೈಟ್ ಹ್ಯಾವ್ ಥಾಟ್, ಓ, ಇದೇ ರಕ್ಷಕನು ದಾವೀದನೂರಿನಲ್ಲಿ ನಮಗೆ ಹುಟ್ಟಿ ಬಂದಿದ್ದಾನೆ, ಆತನನ್ನು ನಾವು ಬೇಗ ಹೋಗಿ ಕಾಣೋಣ ಅನ್ನುವಂಥ ಪ್ರತಿಕ್ರಿಯೆ ಇವರದ್ದಾಗಿರಬಹುದಾ?
ಇನ್ನು ಮುಂದೆ ನನ್ನನ್ನು, ನಮ್ಮನ್ನು ಅಥವಾ ನಮ್ಮ ಜನರನ್ನು ಅಯ್ಯೋ ನೀನು ಯಾವ ಕೆಲಸಕ್ಕೂ ಬರದೇ ಇರುವಂಥವನು, ನಂಬಿಕೆಗೆ ಅರ್ಹನಲ್ಲ ನೀನು ಅಂತ ತಳ್ಳಿಬಿಡೋದಿಲ್ಲ. ಈ ಒಬ್ಬ ಮೆಸ್ಸಿಯನು ನಮ್ಮನ್ನು ಪ್ರೀತಿಯಿಂದ ಅಂಗೀಕರಿಸ್ತಾನೆ ಅನ್ನುವಂತಹ ಮನೋಭಾವ ಇವರದಾಗಿದ್ದಿರಬಹುದಾ? ಇವರು ಹೋಗಿ ತಟ್ಟನೆ ಆ ಮಗುವನ್ನು ಕಾಣ್ತಾರೆ. ಅವರು ಯಾವ ರೀತಿಯಲ್ಲಿ ವಿಷಯವನ್ನು ಕೇಳಿದ್ದರೋ ಅದೆಲ್ಲವನ್ನು ತಾವು ವೈಯಕ್ತಿಕವಾಗಿ ಹೋಗಿ ಕಾಣುತ್ತಾರೆ. ಅಷ್ಟು ಮಾತ್ರವೇ ಅಲ್ಲದೆ ಅವರು ಕಂಡಂತಹ ವಿಷಯವನ್ನು ಅಲ್ಲಿದ್ದಂತಹ ಜನರಿಗೆ ತಿಳಿಸುತ್ತಾರೆ. ಕೇಳಿದಂಥ ಜನರು ಆಶ್ಚರ್ಯಪಡುತ್ತಾರೆ. ಪುನಃ ಅವರಿಂದ ಹೊರಟು ಬರುವುದಕ್ಕಿಂತ ಮುಂಚೆ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಬರುತ್ತಾರೆ. ಯಾವ ದೇವದೂತ ವೃಂದ ಕೊಂಡಾಡುತ್ತಾ ಸ್ತುತಿಸುತ್ತಾ ಇವರಿಗೆ ವಿಷಯವನ್ನು ತಿಳಿಸಿತೋ ಅದೇ ರೀತಿಯಲ್ಲಿ ಶುಭ ಸಮಾಚಾರವನ್ನು ಕೇಳಿದಂತಹ ಈ ಕುರುಬರು ವಿತ್ ಅನ್ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ದೇವರ ವಾಕ್ಯವನ್ನು ಸಾರುತ್ತಾ ಭಯಭಕ್ತಿಯಿಂದ ಒಂದು ರೀತಿಯಲ್ಲಿ ಆ್ಯಕ್ಷನ್ ಅಂತಾರೆ, ಇಮ್ಮಿಡಿಯೇಟ್ ಆಗಿ ಮಾಡುವಂತಹ ಒಂದು ಪ್ರತಿಕ್ರಿಯೆಯಿಂದ ದೇವರನ್ನು ಆರಾಧನೆ ಮಾಡಿ ಕೊಂಡಾಡುತ್ತಾ ಸ್ತುತಿಸುತ್ತಾ ಇವರು ಹಿಂದೆ ಬರುತ್ತಾರೆ. ಮೊದಲನೆಯ ಪ್ರತಿಕ್ರಿಯೆ, ವರ್ಷಿಪ್ ಇನ್ ಆ್ಯಕ್ಷನ್. ಇಟ್ ವಾಸ್ ಅನ್ ಇಮ್ಮಿಡಿಯೇಟ್ ರೆಸ್ಪಾನ್ಸ್, ಬಹಳ ತಕ್ಷಣದಲ್ಲಿ ಬಂದಂಥ ಪ್ರತಿಕ್ರಿಯೆ. ಎರಡನೆಯ ಪ್ರತಿಕ್ರಿಯೆ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 25ನೇ ವಚನದಿಂದ ಮೊದಲುಗೊಂಡು. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮಿಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಆ ಮನುಷ್ಯನು ನೀತಿವಂತನೂ ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಇವನು ಪವಿತ್ರಾತ್ಮ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆ ಮಗುವನ್ನು ಭೇಟಿ ಮಾಡುತ್ತಾನೆ. ಭೇಟಿ ಮಾಡಿದ ನಂತರ 29ನೇ ವಾಕ್ಯದಲ್ಲಿ ಹೇಳುತ್ತೆ, ಒಡೆಯನೇ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು, ಎಲ್ಲ ಜನಗಳಿಗೆ ಪ್ರತ್ಯಕ್ಷವಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದೆ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ ಎಂಬುದಾಗಿ ಹೇಳಿದನು. ಈ ವಾಕ್ಯಗಳನ್ನು ನಾವು ನೋಡುವಾಗ ಹೇಗೆ ಸಿಮಿಯೋನನು ಕೇವಲ ಇದೊಂದು ಕಾರ್ಯಕ್ಕೆ ಅನೇಕ ವರ್ಷಗಳಿಂದ ಕಾಯುತ್ತಿರಬಹುದು. ಅವನಿಗೆ ದೈವೋಕ್ತಿ ಸಹ ಆಗಿರುತ್ತದೆ. ಏನಂತೆ, ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲ ಅನ್ನುವಂತಹ ಪವಿತ್ರಾತ್ಮನ ಮೂಲಕ ದೈವೋಕ್ತಿ ಅವನಿಗೆ ಆಗಿರುತ್ತದೆ. ಹಾಗಾಗಿ ಆ ಒಂದು ದೈವೋಕ್ತಿಯ ಮೇರೆಗೆ ಅಷ್ಟು ವರ್ಷಗಳ ಕಾಲ ಹಿ ವೇಟೆಡ್. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಸಂಗತಿಗಳೇನೆಂದರೆ, ಹಿ ಡಿಡ್ ನಾಟ್ ಫೇಲ್ ಟು ರೆಕಗ್ನೈಸ್ ದ ಮೆಸ್ಸಾಯ. ಆ ರಕ್ಷಕನನ್ನು ಗುರುತಿಸುವಲ್ಲಿ ಆತನು ವಿಫಲನಾಗಲಿಲ್ಲ. ಯಾಕೆ? ಇಟ್ ಈಸ್ ಓನ್ಲಿ ಬಿಕಾಸ್ ನೀತಿವಂತನಾಗಿದ್ದನು, ದೇವಭಕ್ತನಾಗಿದ್ದನು, ಪವಿತ್ರಾತ್ಮ ಪ್ರೇರಿತನಾಗಿದ್ದನು ಹಾಗೂ ದೈವೋಕ್ತಿ ಅವನಿಗೆ ಈ ರೀತಿಯಲ್ಲಿ ಗುರುತಿಡಿಯುವ ಹಾಗೆ ಸಹಾಯ ಮಾಡಿತ್ತು. ಪವಿತ್ರಾತ್ಮನ ಪ್ರೇರಣೆಯಿಂದಲೂ ಸಹ ಆ ಮನುಷ್ಯನು ದೇವಾಲಯಕ್ಕೆ ಬಂದಿರುವಾತನಾಗಿರ್ತಾನೆ. ಒಂದು, ಆತನು ಕಾಯುತ್ತಾನೆ. ಎರಡನೆಯದಾಗಿ ಆತನು ಗುರುತು ಹಿಡಿಯುತ್ತಾನೆ. ಹಾಗೂ ಮೂರನೆಯದಾಗಿ ಆತನು ಆ ದೇವರನ್ನು ಆರಾಧಿಸುತ್ತಾನೆ. ಆ ಯೇಸುವನ್ನು ಕಂಡ ನಂತರವೇ ಆಡುವಂಥ ಮಾತು, ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನಾವು ಕೊಡಲಿಕ್ಕೆ ಸಾಧ್ಯವಾ? ಹಿ ಲಿವ್ಡ್ ಆಲ್ ದಿಸ್ ಇಯರ್ಸ್ ಓನ್ಲಿ ಟು ಸಿ ದ ಮೆಸ್ಸಾಯ. ಇಷ್ಟೆಲ್ಲ ವರ್ಷ ಕಾಲ ಮೆಸ್ಸಿಯನನ್ನು ನೋಡಲು ಮಾತ್ರವೇ ಆತನು ಬದುಕಿರ್ತಾನೆ. ಮೆಸ್ಸಿಯನನ್ನು ಕಂಡ ನಂತರ ಹಿ ಡಸ್ ನಾಟ್ ವಾಂಟ್ ಟು ಲಿವ್. ಯಾಕೆಂದರೆ ಅದಕ್ಕಿಂತ ಹೆಚ್ಚಾದ ಸಂತೋಷದ ಸಂಗತಿ ಅವನ ಜೀವಿತದಲ್ಲಿ ಇದ್ದಿಲ್ಲದೆ ಇರಬಹುದು. ದೇವರನ್ನು ಆಧಾರಗೊಂಡಂಥವರು ಇದೇ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಆತನು ಕಾಯುತ್ತಾನೆ, ಗುರುತು ಹಿಡಿಯುತ್ತಾನೆ ಹಾಗೂ ದೇವರನ್ನು ಆರಾಧಿಸುವಂಥವನು ಆಗಿರ್ತಾನೆ. ಮೂರನೆಯದಾಗಿ ಅದೇ ಆಲಯದಲ್ಲಿ ಮತ್ತೊಂದು ವ್ಯಕ್ತಿ, 2ನೇ ಅಧ್ಯಾಯ 36ನೇ ವಚನ ಮೊದಲುಗೊಂಡು, ಅನ್ನಳು, ಪ್ರವಾದಿನಿ. ಈಕೆ ಅನೇಕ ವರ್ಷಗಳು ಆಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳನ್ನು ಮಾಡುತ್ತಾ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದೇವರಿಂದಾದ ಉಪಕಾರವನ್ನು ನೆನೆಸಿ
ಕೊಂಡಾಡಿದ್ದಲ್ಲದೆ ಯೆರೂಸಲೇಮಿನ ಬಿಡುಗಡೆಯನ್ನು ಹಾರೈಸುತ್ತಿದ್ದವರೆಲ್ಲರ ಸಂಗಡ ಆತನ ವಿಷಯವಾಗಿ ಮಾತಾಡುವವಳಾದಳು. ಇಲ್ಲೂ ಸಹ ಮತ್ತೊಬ್ಬ ಸ್ತ್ರೀ, ಅನೇಕ ವರ್ಷಗಳಿಂದ ನೋವನ್ನು ತಿಂದಿದಂಥ ಸ್ತ್ರೀ. ಯಾಕೆಂದರೆ ಈಕೆ ಕುಟುಂಬದಲ್ಲಿ ಬೇರೆ ಯಾರೂ ಇಲ್ಲ, ಈಕೆ ಒಬ್ಬಳೇ. ಈಕೆ ಅಲ್ಲಿ ಆ ಸ್ಥಳದಲ್ಲಿ ಪವಿತ್ರಾತ್ಮ ಪ್ರೇರಣೆಯಿಂದ ಬಂದು ಆ ಮೆಸ್ಸಿಯನನ್ನು ಗುರುತು ಹಿಡಿಯುತ್ತಾಳೆ. ಸಿಮಿಯೋನನ ಜೊತೆಗೆ ಈಕೆಯೂ ಸಹ ಗುರುತು ಹಿಡಿಯುತ್ತಾಳೆ. ಆ ಮಗುವನ್ನು ಆಕೆ ಆರಾಧಿಸುತ್ತಾಳೆ ಹಾಗೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾಳೆ. ಅಷ್ಟು ಮಾತ್ರವೇ ಅಲ್ಲದೆ ಆ ಮಗುವಿನ ಕುರಿತು ಯಾರ್ಯಾರು ಆ ಮೆಸ್ಸಿಯನನ್ನು ಹಾರೈಸುತ್ತಿದ್ದರೋ, ಅಂದರೆ ಇವರಿಬ್ಬರನ್ನ ಹೊರತುಪಡಿಸಿ ಅನೇಕರು ಈ ಮೆಸ್ಸಿಯನಿಗೋಸ್ಕರ ಕಾಯ್ತಾ ಇರ್ತಾರೆ, ಅವರ ಸಂಗಡ ಈಕೆ ಹೋಗಿ ಮಾತಾಡುವಂಥವಳು ಆಗಿರುತ್ತಾಳೆ. ಈ ರೀತಿಯಾದಂಥ ಪ್ರತಿಕ್ರಿಯೆ ನನ್ನದು ಆಗಿರ್ತದ. ಹಾಗೂ ಕಡೆಯ ಪ್ರತಿಕ್ರಿಯೆಯೆಡೆಗೆ ನಾವು ಬರೋಣ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ ಮೊದಲ 12 ವಚನಗಳು. ಈ ಮೊದಲ 12 ವಚನಗಳನ್ನು ಓದಬೇಕಾದರೆ ಇಲ್ಲಿ ಒಂದು ಗುಂಪಿನ ಜನರು ಬರ್ತಾರೆ ಹಾಗೂ ಮತ್ತೊಂದು ಗುಂಪಿನ ಜನರು ಅದೇ ಊರಲ್ಲಿರ್ತಾರೆ. ಬಂದಂತಹ ಈ ಗುಂಪಿನ ಜನರು ಜೋಯಿಸರು. ಅದೇ ಊರಿನಲ್ಲಿದ್ದಂತಹ ಜನರು ಮಹಾಯಾಜಕರು ಹಾಗೂ ಶಾಸ್ತ್ರಿಗಳು. ಈ 2 ಗುಂಪಿನ ಜನರ ಪ್ರತಿಕ್ರಿಯೆಯನ್ನು ನಾವೀಗ ನೋಡೋಣ. ಇಲ್ಲಿ ಈ 2 ಗುಂಪಿನ ಜನರಲ್ಲಿ ಹೊರಗಿಂದ ಬಂದಂಥ ಜನರು ಅನೇಕ ಕಿಲೋಮೀಟರ್ಗಳು, ಅನೇಕ ಮೈಲುಗಳು ಅವರು ಪ್ರಯಾಣ ಮಾಡಿ ಅನೇಕ ಅಸುರಕ್ಷತೆ ಇರುವಂತಹ ಒಂದು ಸ್ಥಿತಿಗತಿಗಳನ್ನು ದಾಟಿ ಬಂದಿರ್ತಾರೆ. ಇನ್ನೊಂದು ಗುಂಪಿನ ಜನರು ಇದೇ ಊರಿನಲ್ಲಿರ್ತಾರೆ. ಆದರೆ ಆ ಬಂದಂತಹ ಜೋಯಿಸರ ಗುಂಪು, ಪ್ರಯಾಣ ಮಾಡಿ ಬಂದಂಥವರು ಎಲ್ಲೋ ಒಂದೆಡೆ ರಾಜನು ಹುಟ್ಟಬೇಕಾದ್ರೆ ಅರಮನೆಯಲ್ಲೇ ಹುಟ್ಟಿರ್ಬೇಕಲ್ಲ ಅಂತ ಸ್ವಲ್ಪ ದಾರಿಯನ್ನು ತಪ್ಪಿ ಅವರು ಅರಮನೆಗೆ ಹೋಗ್ತಾರೆ. ನೋಡಿ, ಕೇವಲ ಒಂದು ನಕ್ಷತ್ರವನ್ನು ಹಿಂಬಾಲಿಸಿಕೊಂಡು ಬಂದಂಥ ಜನರು ನಿಜವಾದ ರಕ್ಷಕನು ಯಾರು ಅನ್ನುವಂಥದ್ದನ್ನು ತಿಳುಕೊಳ್ಳುವುದಕ್ಕೆ ಬಂದಂಥ ಜನರು. ಇನ್ನೊಂದೆಡೆ ಈ ಸ್ಥಳದಲ್ಲಿ ಇದ್ದಂತಹ ಮಾಯಾಜಕರು, ಶಾಸ್ತ್ರಿಗಳು, ಇವರಿಗೂ ಸಹ ದೇ ನ್ಯೂ ಎವ್ರಿಥಿಂಗ್. ನಾವು ಈ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ ಮೊದಲ 4-5 ವಚನಗಳನ್ನು ಓದಬೇಕಾದರೆ, ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನ, ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು. ಒಂದೆಡೆ ಜೋಯಿಸರಿಗೂ ದೇ ಹ್ಯಾಡ್ ಆಲ್ ದ ಇನ್ಫಾರ್ಮೇಷನ್. ಇನ್ನೊಂದೆಡೆ ಮಹಾಯಾಜಕರು, ಶಾಸ್ತ್ರಿಗಳಿಗೂ ಸಹ ದೇ ಹ್ಯಾಡ್ ಆಲ್ ದ ಇನ್ಫಾರ್ಮೇಷನ್. ಆದರೆ ಅವರು ಅಪ್ರೋಚ್ ಮಾಡುವಂಥ ರೀತಿ ನೋಡಿ. ಒಂದೆಡೆ ಜೋಯಿಸರು ಆ ನಕ್ಷತ್ರವನ್ನು ನೋಡಿ ಆಕ್ಟಿವ್ ಆಗಿ ಹುಡುಕುತ್ತಾ ಬಹಳ ದೂರದಿಂದ ಪ್ರಯಾಣ ಮಾಡುತ್ತಾ ಬರ್ತಾರೆ. ಇನ್ನೊಂದೆಡೆ ಇದೇ ಊರಿನಲ್ಲಿದ್ದಂತಹ ಮಹಾಯಾಜಕರು, ಶಾಸ್ತ್ರಿಗಳು ಒಂದು ರೀತಿಯಲ್ಲಿ ಈ ವಿಷಯವನ್ನು ಕೇಳಿದ ನಂತರ ಆ ವಿಷಯದ ಎಡೆಗೆ ಗಮನವನ್ನು ಹರಿಸ್ತಾರೆ. ಯಾರು ಈ ಜನರು ಅನೇಕ ವರ್ಷಗಳಿಂದ ಮೆಸ್ಸಿಯನ್ನು ಬರ್ತಾನೆ ಎಂಬುದಾಗಿ ನಂಬಿಕೆ ಇಟ್ಟಂಥ ಜನರು. ಆದರೆ ಜೋಯಿಸರಿಗೆ ಆ ನಂಬಿಕೆ ಇರಲಿಲ್ಲ. ಯಾರಿರ್ಬೋದು ಈ ರಾಜ ಅನ್ನುವಂಥ ಕುತೂಹಲ ಇತ್ತು. ಆದರೆ ಅವರು ಪ್ರಯಾಣ ಮಾಡಿ ಬರ್ತಾರೆ. ಇವರು ಅಲ್ಲೇ ಇದ್ದಾಗ್ಯೂ ಸಹ ಅವರ ಪ್ರಯಾಣದ ನಂತರ ಇವರಿಗೆ ಈ ಮಗು ಇರ್ಬೋದೇನೋ ಅಂತ ಗೊತ್ತಾಗ್ತದೆ. ಎರಡನೇದಾಗಿ ನಾವು ನೋಡಬೇಕಾದರೆ, ಒಂದೆಡೆ ಜೋಯಿಸರು ಬಹಳ ನಂಬಿಕೆ ಇಟ್ಟವರಾಗಿ ದೇವರು ತೋರಿಸಿದಂತಹ ಸಂಕೇತಗಳನ್ನು ಅಥವಾ ಚಿಹ್ನೆಗಳನ್ನು ಅವರು ಪಾಲಿಸುತ್ತಾ ಬರ್ತಾರೆ. ಇನ್ನೊಂದೆಡೆ ಈ ಮಹಾಯಾಜಕರು ಹಾಗೂ ಶಾಸ್ತ್ರಿಗಳು ಕೇವಲ ತಮಗಿರುವಂತಹ ಜ್ಞಾನವನ್ನು ಅಲ್ಲಿ ಉಪಯೋಗಿಸಿ ಇರುವಂಥವರಾಗಿರ್ತಾರೆ. ಮೂರನೆಯದಾಗಿ ಬಂದಂತಹ ಜೋಯಿಸರು ಸುಮ್ಮನೆ ಬರೋದಿಲ್ಲ. ಅವರು ಬಂದು ಆ ಮೆಸ್ಸಿಯನನ್ನು ಆರಾಧನೆ ಮಾಡುತ್ತಾರೆ. ತಾವು ತಂದಿರುವಂತಹ ಶ್ರೇಷ್ಠವಾದಂತಹ ಕಾಣಿಕೆಯನ್ನು ಒಪ್ಪಿಸಿಕೊಡುತ್ತಾರೆ. ಆದರೆ ಈ ಮಹಾಯಾಜಕರು, ಶಾಸ್ತ್ರಿಗಳು ನಿಜವಾದಂತಹ ಅಂಶವನ್ನು ತಿಳಿದಾಗ್ಯೂ, ಸುದ್ದಿಯನ್ನು ತಿಳಿದಾಗ್ಯೂ ದೇ ಸ್ಟೇಡ್ ಬ್ಯಾಕ್. ಅವರು ಅಲ್ಲೇ ಹಿಂದುಳಿಯುತ್ತಾರೆ. ಮೆನಿ ಅ ಟೈಮ್ಸ್ ಈವನ್ ಆಫ್ಟರ್ ವಿ ನೋ ದಿ ಆ್ಯಕ್ಚುಯಲ್ ಇನ್ಫಾರ್ಮೇಷನ್, ಯಾರು ಮೆಸ್ಸಿಯನಿಗೆ ಏನು ಮಾಡಲಿಕ್ಕೆ ಸಾಧ್ಯ, ನಾವೇನು ಮಾಡಬೇಕು ಅನ್ನುವಂತಹ ಎಲ್ಲ ರೀತಿಯಂಥ ವಿಷಯಗಳು ತಿಳಿದಾಗ್ಯೂ ನಾವು ಹಿಂದೆ ಉಳಿಯುವಂಥ ಜನರಾಗಿದ್ದೇವಾ?
4ನೇದಾಗಿ, ಜೋಯಿಸರು ಅವರಿಗೆ ಸಿಕ್ಕಿದಂತಹ ಮಾರ್ಗದರ್ಶನವನ್ನು ಅವರು ವಿಧೇಯರಾಗಿ ಪಾಲಿಸುತ್ತಾ ಮುಂದೆ ಹೋಗುತ್ತಾರೆ. ಆದರೆ ಇನ್ನೊಂದೆಡೆ ಮಹಾಯಾಜಕರು, ಶಾಸ್ತ್ರಿಗಳು ಕೇವಲ ಹೆರೋದನಿಂದ ಬಂದಂತಹ ಅಧಿಕಾರಕ್ಕೆ ಬದ್ಧರಾಗಿ ವಿಧೇಯರಾಗಿ ತಮ್ಮ ಪ್ರತಿಕ್ರಿಯೆಯನ್ನು ಅಲ್ಲೇ ನಿಲ್ಲಿಸುತ್ತಾರೆ. ಹಾಗೂ ಕಡೆಯದಾಗಿ ಬಂದಂತಹ ಜೋಯಿಸರು ವೈಯಕ್ತಿಕವಾಗಿ ಯೇಸುಸ್ವಾಮಿಯನ್ನು ಕಾಣುತ್ತಾರೆ. ಆ ಮಹಾಯಾಜಕರು, ಶಾಸ್ತ್ರಿಗಳು ಅನೇಕ ವರ್ಷಗಳಿಂದ ಕಾಯುತ್ತಿರುವುದೇ ಆದಾಗ್ಯೂ ವೈಯಕ್ತಿಕವಾಗಿ ಯೇಸುವನ್ನು ಭೇಟಿ ಮಾಡಲು ಬರುವುದಿಲ್ಲ. ಪ್ರತಿಕ್ರಿಯೆಗಳನ್ನು ನಾವು ಇಲ್ಲಿ ಪರಿಗಣಿಸಬೇಕು. ಹಾಗೂ ಮತ್ತೊಂದು ನಾವು ಹೇಳಬೇಕಾದರೆ, ಯೇಸುವನ್ನು ಭೇಟಿ ಮಾಡಿದ ನಂತರ ಜೋಯಿಸರು ಬೇರೆ ದಾರಿಯನ್ನು ಹಿಡಿಯುತ್ತಾರೆ. ಬಂದ ದಾರಿಯಲ್ಲೇ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೋಡಿ, ಈ ಜೋಯಿಸರು ಹಾಗೂ ಮಹಾಯಾಜಕರು ಇವರಿಬ್ಬರಿಗೂ ಸಹ ಎಲ್ಲ ರೀತಿಯಾದಂಥ ಮಾಹಿತಿ ಇದ್ದಾಗ್ಯೂ ಒಂದು ಗುಂಪಿನ ಜನರು ಮಾತ್ರವೇ ಯೇಸುಸ್ವಾಮಿಯನ್ನು ವೈಯಕ್ತಿಕವಾಗಿ ಭೇಟಿ ಮಾಡುತ್ತಾರೆ. ಈಗ ಇಲ್ಲಿ ತನಕ ನಾವು ನೋಡಿದಂತಹ ಎಲ್ಲ ಪ್ರತಿಕ್ರಿಯೆಗಳನ್ನು ಸ್ವಲ್ಪ ಮೆಲುಕು ಹಾಕಿಕೊಳ್ಳೋಣ. ಕುರುಬರು ಇಮಿಡಿಯೇಟ್ ಆಗಿ, ತಕ್ಷಣವೇ ಹೋಗಿ ಅಲ್ಲಿ ಯೇಸುವನ್ನು ಕಾಣುತ್ತಾರೆ, ವಿಷಯವನ್ನು ಹಂಚುತ್ತಾರೆ, ಆರಾಧಿಸುತ್ತಾರೆ, ಕೊಂಡಾಡುತ್ತಾರೆ, ಸ್ತುತಿಸುತ್ತಾರೆ. ಸಿಮಿಯೋನನು ಕೇವಲ ಇದೇ ಕಾರ್ಯಕ್ಕೆ ಮಾತ್ರವೇ ತನ್ನ ಜೀವನವೆಲ್ಲ ಕಾಯುತ್ತಿದ್ದಾಗ್ಯೂ ಮೆಸ್ಸಿಯನನ್ನು ಕಂಡುಹಿಡಿಯುವಲ್ಲಿ ಆತನು ವಿಫಲನಾಗುವುದಿಲ್ಲ. ಆತನು ಗುರುತು ಹಿಡಿಯುತ್ತಾನೆ, ಕಾಯುತ್ತಾನೆ, ದೇವರನ್ನು ಆರಾಧಿಸುತ್ತಾನೆ. ಬಹಳ ವರ್ಷದಿಂದ ಆಲಯದಲ್ಲಿ ಕಾಯುತ್ತಿದ್ದಂಥ ಒಬ್ಬ ತಾಯಿ, ಪ್ರವಾದಿನಿ, ಆಕೆ ಕೇಳಿದಂಥ ವಿಷಯವನ್ನು, ನೋಡಿದಂಥ ವಿಷಯವನ್ನು ಅಲ್ಲಿ ಯಾರ್ಯಾರು ಬಿಡುಗಡೆಯನ್ನು ಹಾರೈಸುತ್ತಿದ್ದರೋ ಅವರ ಬಳಿಯಲ್ಲಿ ಮಾತನಾಡುವಂಥವರಾಗಿರ್ತಾರೆ. ಇಲ್ಲಿ ಸಾಮಾನ್ಯ ಜನರು, ಜೋಯಿಸರು, ಯಾವುದೋ ಮೂಡಣ ದೇಶದಲ್ಲಿದ್ದಂತಹ ಜೋಯಿಸರು ಅನೇಕ ಮೈಲುಗಳು ಪ್ರಯಾಣ ಮಾಡಿ ಮೆಸ್ಸಿಯನನ್ನು ಬಂದು ಕಂಡು ತಮ್ಮಲ್ಲಿ ಶ್ರೇಷ್ಠವಾದದ್ದನ್ನು ದೇವರಿಗೆ ಅರ್ಪಿಸಿ ಆರಾಧನೆ ಮಾಡಿ ಬೇರೆ ದಾರಿಯಲ್ಲಿ ಹೋಗುತ್ತಾರೆ. ಆದರೆ ಅಲ್ಲೇ ಮೆಸ್ಸಿಯನ ಬರೋಣವನ್ನು ಎದುರು ನೋಡ್ತಿದ್ದಂಥ ಜನರು ಕೇವಲ ಮಾಹಿತಿಯನ್ನು ಕೊಟ್ಟು ಸುಮ್ಮನೆ ಆಗಿ ಹೋಗ್ತಾರೆ. ಕ್ರಿಸ್ತ ಜಯಂತಿಯನ್ನು ಆಚರಿಸಿ ಮುಗಿಸಿದ್ದೇವೆ. ನಮ್ಮ ಪ್ರತಿಕ್ರಿಯೆ ಯೇಸುವನ್ನು ಭೇಟಿ ಮಾಡಿದ ನಂತರ ಏನಾಗಿರ್ತದೆ? ಆ ಆರಾಧನೆಯ ಮನೋಭಾವ ನಮ್ಮಲ್ಲಿ ಇದೆಯಾ? ಆತನನ್ನು ನೋಡುವಂಥ ಮನೋಭಾವ, ತಕ್ಷಣ ನೋಡುವಂಥ ಮನೋಭಾವ, ತಟ್ಟನೆ ನೋಡುವಂಥ ಮನೋಭಾವ ನಮ್ಮಲ್ಲಿ ಇದೆಯಾ? ನಾವು ಆ ಕ್ರಿಸ್ತನನ್ನು ನಾವಿರುವಂಥ ಸ್ಥಳಗಳಲ್ಲಿ ಕಾಣುವಂಥವರು ಆಗಿರುತ್ತೇವಾ? ಆ ಕ್ರಿಸ್ತನಿಗೋಸ್ಕರ ಎಷ್ಟು ಅಪಾಯವಾದರೂ ಪರವಾಗಿಲ್ಲ, ಆ ಅಪಾಯಗಳನ್ನು ದಾಟಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಾ? ನಮ್ಮಲ್ಲಿರುವಂತಹ ಶ್ರೇಷ್ಠವಾದಂಥ ಉಡುಗೊರೆಗಳನ್ನು, ಮಿಕ್ಕಿರುವಂಥವುಗಳಲ್ಲ, ಶ್ರೇಷ್ಠವಾದಂಥ ಉಡುಗೊರೆಗಳನ್ನು ಕೊಡಲಿಕ್ಕೆ ಸಾಧ್ಯವಾ? ಒಂದು ಬಾರಿ ಯೇಸುಸ್ವಾಮಿಯನ್ನು ಭೇಟಿಯಾದ ನಂತರ ಹಳೆಯ ಮಾರ್ಗ ಅದು ಹೋಗುತ್ತದೆ. ಅವರು ಹೊಸ ಮಾರ್ಗವನ್ನು ಹಿಡಿಯುತ್ತಾರೆ. ಅದೇ ರೀತಿಯಲ್ಲಿ ಯೇಸುಸ್ವಾಮಿಯನ್ನು ಆತನ ವಾಕ್ಯಗಳ ಮೂಲಕ ಭೇಟಿಯಾದಂಥ ನಾವು ಇನ್ನೂ ಅದೇ ಹಳೆಯ ಮಾರ್ಗದಲ್ಲಿ ವಾಪಸ್ ಹೋಗ್ತೇವಾ? ಅಥವಾ ಯೇಸುಸ್ವಾಮಿಯನ್ನು ಕಂಡ ನಂತರ ದೇವರ ಮಾರ್ಗದರ್ಶನದ ಮೂಲಕ ಹೊಸ ಆದಿಯನ್ನು ಹಿಡಿಯುವಂಥವರು ನಾವಾಗಿದ್ದೇವಾ? ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಹೇಳುವಾಗ ನಾವು ದೇವರೊಂದಿಗೆ ಇದ್ದೇವಾ? ನಾವು ಈ ಕ್ರಿಸ್ತ ಜಯಂತಿಯ ಹಬ್ಬಕ್ಕೆ ಹೇಗೆ ನಮ್ಮ ಪ್ರತಿಕ್ರಿಯೆಯನ್ನು ನೀಡುತ್ತೇವೋ ಆ ರೀತಿಯಲ್ಲಿ ಆ ಕ್ರಿಸ್ತ ಜಯಂತಿಯ ಹಬ್ಬದ ಕತೆ ಮುಗಿಯುತ್ತದೆ. ಈ ಒಂದು ಆಗಮನ ಕಾಲವನ್ನು ಮುಗಿಸಿದಂಥ ನಾವು, ಕ್ರಿಸ್ತ ಜಯಂತಿಯನ್ನು ಮುಗಿಸಿದಂಥ ನಾವು, ನಮ್ಮ ಪ್ರತಿಕ್ರಿಯೆ ಏನಾಗಿರುತ್ತದೆ? ಎಲ್ಲ ಮಾಹಿತಿ ಇದ್ದಾಗ್ಯೂ ಯೇಸುವನ್ನು ಭೇಟಿ ಮಾಡುವಲ್ಲಿ ನಾವು ನಿರ್ಲಕ್ಷ್ಯ ಮನೋಭಾವವನ್ನು ತೋರಿ ಹಿಂದುಳಿಯುತ್ತೇವಾ? ಅಥವಾ ಜೋಯಿಸರ ಹಾಗೆ ತಮ್ಮಲ್ಲಿರುವಂಥದ್ದೆಲ್ಲವನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಸಮರ್ಪಿಸುವಂಥವರು ಆಗಿರುತ್ತೇವಾ? ನನ್ನ ಪ್ರತಿಕ್ರಿಯೆ ಏನಾಗಿದೆ? ನಿಮ್ಮ ಪ್ರತಿಕ್ರಿಯೆ ಏನಾಗಿದೆ? ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯದ ಮೂಲಕ ಈ ವರ್ಷದ ಕಡೆಯ ಶನಿವಾರದಲ್ಲಿ ಸ್ವಾಮಿ, ಹೇಗೆ ನಾವು ನಿನಗೆ ಪ್ರತಿಕ್ರಿಯಿಸಬೇಕು ಅನ್ನುವಂಥದ್ದನ್ನು ತಿಳಿಯಪಡಿಸಿದಿ. ಅನೇಕ ಬಾರಿ ನಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳಿದ್ದಾಗ್ಯೂ ನಿನ್ನನ್ನು ಗುರುತು ಹಿಡಿಯುವಲ್ಲಿ, ನಿನ್ನನ್ನು ವೈಯಕ್ತಿಕವಾಗಿ ಬಂದು ಆರಾಧಿಸುವಲ್ಲಿ, ನಿನ್ನನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ. ಆದರೆ ನಿನ್ನ ವಾಕ್ಯ ಮತ್ತೊಮ್ಮೆ ನಮ್ಮನ್ನು
ಪ್ರೋತ್ಸಾಹಿಸಿದೆ, ನಮ್ಮ ನೆನಪಿಗೆ ನಾವು ಏನು ಮಾಡಬೇಕೆಂದು ತಂದಿದೆ. ಹಾಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ನಿನ್ನನ್ನು ಗುರುತು ಹಿಡಿಯುವ ಹಾಗೆ, ನಿನ್ನನ್ನು ಆರಾಧಿಸುವ ಹಾಗೆ, ನಿನ್ನ ಬಳಿ ಉತ್ತಮವಾದದ್ದನ್ನು ತರುವ ಹಾಗೆ ಸಹಾಯ ಮಾಡಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್.